ಕೋಮಲೆ ಸ್ವರವ ಹಾಡಿದೆ ಕೋಮಲೆ ಕಿರಿಯ ಗರಿಯ ಜೋಡಿಸಿ ಕರಿಯ ಜೋಡಿಸಿ ಕರಿಯ ಜೋಡಿಸಿ ಕರಿಯ ಜೋಡಿಸಿ ಹರುಷ ತುಂಬಿದ ಭಾಗ್ಯಳೆ ಹರುಷ ತುಂಬಿದ ಭಾಗ್ಯಳೆ ಮುರಿದ ಮುರಳಿಗೆ ಉಸಿರ ತುಂಬಿದ ಸ್ವರವ ಹಾಡಿದೆ ಕೋಮಲೆ ಕಿರಿಯ ನವಿಲಿಗೆ ಕರಿಯ ಜೋಡಿಸಿ ಹರುಷ ತುಂಬಿದ ಭಾಗ್ಯಳೆ ಹರುಷ ತುಂಬಿದ ಭಾಗ್ಯಳೆ ಈಗಲಾದ್ರೂ ಗೊತ್ತಾಯ್ತಾ? ಏನು ಗೊತ್ತಾಯ್ತು? ಹೆಣ್ಣು ಮನಸ್ಸು ಮಾಡಿದ್ರೆ ಗಂಡನ್ ಎಷ್ಟು ಕುಣಿಸ್ತಾಳೆ ಅಂತ. ಎಷ್ಟು ಹೊತ್ತಿಗೂ ಕುಣಿಸ್ತಾಳೆ ಅಂತ ಈ ಪ್ರಸಂಗದಲ್ಲಿ ಸರಿ ಗೊತ್ತಾಯ್ತು ನನಗೆ. ಏನಷ್ಟು ಕುಣಿದದ್ದೇನು? ನಾನು ನಾಳೆ ದಿವಸ ತಂದೆ ಆಗ್ತಾ ಇದ್ದಲ್ಲ, ಅದಕ್ಕೆ ಸಂತೋಷ ಆಯ್ತು. ಇನ್ನು ನೀನು ಕುಣಿಲಿಕ್ಕಿಲ್ಲ. ಯಾಕೆ? ಮನೆ ಕೆಲಸ ಪೂರ್ಣ ನೀನೇ ಮಾಡ್ಲಿಕ್ಕೆ. ಯಾಕೆ ಮಾಡ್ಬೇಕು? ನಿನಗೆ ವಿಷಯ ಗೊತ್ತಿಲ್ಲ. ಇಲ್ಲ. ಈಗ ಹೆಣ್ಣು ಗರ್ಭಿಣಿ ಅಂತ ಗೊತ್ತಾದ ಮೇಲೆ ಹಾಸಿಗೆಯಲ್ಲಿ ವಿಶ್ರಾಂತಿಗೆ ತೊಡಗಿದ್ರೆ ಮತ್ತೆ ಆ ಹೆಣ್ಣು ಹಾಸಿಗೆಯಿಂದ ಹೇಳುದು ಹೆರಿಗೆಗೆ. ಈಗೆಲ್ಲ ಗರ್ಭಿಣಿ ಹೆಂಗಸರು ಮನೆ ಕೆಲಸ ಮಾಡಬಾರ್ದಪ್ಪ, ಪೂರ್ಣ ವಿಶ್ರಾಂತಿ ಪಡಿಬೇಕು. ಯಜಮಾನ್ರು ಗುಡ್ಸುದು ಒರೆಸುದು ಎಲ್ಲ ಮಾಡ್ಲಿಕ್ಕೆ. ಆಗ ನೀವು ಮಾಡಿಸಿದ್ರೆ ಏನಾಗ್ತದೆ ಕೇಳು. ನೀವು ವಿಶ್ರಾಂತಿಗೆ ಹೋಗುವಂತ ಕಾಲಕ್ಕೆ ಗಂಡನಾದವ ಹೀಗೆ ಬೀಗಿರ್ತಾನೆ. ನೀವು ವಿಶ್ರಾಂತಿ ಪೂರೈಸಿ ಮನೆಗೆ ಬರುವಾಗ ಅದೇ ಗಂಡ ಹೀಗೆ ಆಗ್ತಾನೆ, ಅಡಿಲ್ವಾ? ವಿನೋದಕ್ಕಾಗಿ ಆಡಿ ಬಸುರಿಯಾದವಳಿಗೆ ಬೈಕಿಗಳು ಸಹಜ. ಬಯಕೆ ಶಾಸ್ತ್ರಗಳೆಲ್ಲ ಹೆಚ್ಚು ಬೇಗ ಅಲ್ಲ. ಆಸೆ ಅಂತ. ಆಸೆಯ? ನೀನು ಹಣ್ಣು ತಿಂತೀಯ, ಮಣ್ಣು ತಿಂತೀಯ? ತಿನ್ನುವ ಆಸೆ ಎಲ್ಲ ಪುಣ್ಯ ಅಥವಾ ತಿರುಗಾಡುವ ಆಸೆ. 3 ತಿಂಗಳ ಗರ್ಭಿಣಿ ತಿರುಗಾಟ ಮಾಡಿದ್ರೆ ಹೆಚ್ಚು ಕಡಿಮೆ ಆಗುದಿಲ್ವಾ? ಆಧಾರಕ್ಕೆ ನೀನಿದ್ಯಲ್ಲ. ಈಗ ಹೆಣ್ಣಿಗೆ ಆಧಾರ ಉಂಟು ಅಂತಂದ್ರೆ ಎಲ್ಲಿ ಬೇಕಾದ್ರೂ ತಿರುಗಾಟ ಮಾಡ್ಬೋದು. ದೊಡ್ಡ ಅನುಕೂಲ ಬೇಕು. ಆದ್ರಿಂದ ನಮ್ಗೆ ಯಾವ ರದ್ದಲ್ಲೂ ಹೋಗ್ಲಿಕ್ಕೆ ಆಗುದಿಲ್ಲ. ಈಗ ಅದೇ ಗಂಡು ಮಕ್ಕಳಿಗೆ ತಿಳಿಸಬೇಕಾದ್ರೆ ಖರ್ಚಿಗೆ ಕೂಡ ಹೋಗ್ಬೇಕು.